ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ನನ್ನ ಈ ಒಂದು ಎಪಿಸೋಡ್ನಲ್ಲಿ ಅಡಿಕೆ ಗಿಡದ ಬೇರಿನ ರಚನೆಯ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸಾಮಾನ್ಯವಾಗಿ ಭಾಳಷ್ಟು ಜನ ಅಡಿಕೆ ಬೆಳೆಗಾರರು ಬೇರುಗಳ ರಚನೆಯ ಬಗ್ಗೆ ತಿಳಿದುಕೊಳ್ಳದೇ ಪೋಷಕಾಂಶಗಳನ್ನು ನೀಡ್ತಾ ಇದ್ದಾರೆ. ಅದರಿಂದ ಪೋಷಕಾಂಶಗಳನ್ನು ಕೊಟ್ಟರೂ ಸಹ ಅಡಿಕೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಸಮಸ್ಯೆಗಳಾಗಿರ್ತಕ್ಕಂಥ ಹರಳು ಉದುರತಕ್ಕಂಥದ್ದಿರ್ಬೋದು, ಹಿಡಿಮುಂಡಿಗೆಯ ಸಮಸ್ಯೆ ಇರ್ಬೋದು, ಅದರ ಜೊತೆಗೆ ಇಳುವರಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು. ಈಗ ಕಳೆದ 3-4 ವರ್ಷಗಳಿಂದನೂ ಸಹ ತುಂಬಷ್ಟು ಜನ ರೈತರು ಇದರ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಇದರ ಒಂದು ಸಂಪೂರ್ಣ ಒಂದು ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ ಅಡಿಕೆ ಬೆಳೆಗಾರರಿಗೆ ಅಡಿಕೆ ಗಿಡದ ಬೇರುಗಳು ಹೇಗಿರುತ್ತೆ, ನಾವು ಎಲ್ಲಿ ಪೋಷಕಾಂಶಗಳನ್ನು ಕೊಡಬೇಕು, ಎಲ್ಲಿ ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಈ ಸಂಚಿಕೆ ಇಷ್ಟ ಆದಲ್ಲಿ ನೀವು ಈ ಒಂದು ವಿಡಿಯೋವನ್ನು ಇತರೆ ರೈತರೊಂದಿಗೆ ಹಂಚ್ಕೊಳ್ಳಿ. ಸೊ ದಟ್ ಎಲ್ಲರಿಗೂ ಸಹ ಇದರ ಒಂದು ಮಾಹಿತಿ ನಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ರೈತ ಬಾಂಧವರೇ, ಅಡಿಕೆ ಬೆಳೆ ನಾವು ಮೊನೊಕಾಟ್ ಅಂತ ಕರಿತೀವಿ, ಅಂದರೆ ಏಕದಳ ಜಾತಿಗೆ ಸೇರ್ತಕ್ಕಂಥ ಒಂದು ಬೆಳೆ ಅಂತ ಹೇಳ್ತೀವಿ. ಹಾಗಾಗಿ ಇದರ ಒಂದು ಬೇರಿನ ರಚನೆ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಪ್ರಾರಂಭದ ಹಂತಗಳಲ್ಲಿ, ಅಂದರೆ ಅಡಿಕೆ ಗಿಡ ಸಣ್ಣದಿದ್ದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಒಂದು ಸಣ್ಣ ಗಿಡ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದು 1-3 ವರ್ಷದ ಒಂದು ಗಿಡ. ಸೊ 1-3 ವರ್ಷದ ಗಿಡದಲ್ಲಿ ನಮಗೆ ಬೇರುಗಳು ನಮ್ಮ ಒಂದು ಗಿಡದ ಒಂದು ಅರ್ಧ ಅಡಿಯ ವೃತ್ತಾಕಾರದಲ್ಲಿ ಮಾತ್ರ ಇರ್ತವೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. 1-3 ವರ್ಷದಲ್ಲಿ ನಮಗೆ ಬೇರುಗಳು ಒಂದು ಅರ್ಧ ಅಡಿಯ ವೃತ್ತಾಕಾರದಲ್ಲಿ ಮಾತ್ರ ಈ ಬೇರುಗಳ ಬೆಳವಣಿಗೆ ನಮಗೆ ಇರ್ತದೆ. ಮತ್ತು ಅಡಿಕೆ ಗಿಡ ಆಳವಾಗಿ ಬೇರು ಇರ್ತಕ್ಕಂಥ ಒಂದು ಗಿಡ ಅಲ್ಲ. ಇದು ನಮಗೆ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮಗೆ ಬೇರುಗಳು ನಮಗೆ 30-60 ಸೆಂಟಿಮೀಟರ್ ಆಳದಲ್ಲಿ ಮಾತ್ರ ಈ ಬೇರುಗಳ ಒಂದು ರಚನೆಯನ್ನು ನಾವು ನೋಡ್ಬೋದು. ಹಾಗೆ ಇದರ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಏನಪ್ಪ ಅಂತಂದರೆ, ಅಡಿಕೆ ಗಿಡದ್ದು ನಮಗೆ ಗಿಡಗಳಿಗೆ ವಯಸ್ಸಾದ ಹಾಗೆ ನಮಗೆ ಬೇರುಗಳು ಸಹ ದೂರ ಹೋಗ್ತವೆ. ಅಂದರೆ ಗಿಡದ ಬುಡದಿಂದ ಬೇರುಗಳು ದೂರ ಹೋಗ್ತವೆ. ಹಾಗಾದರೆ ಎಷ್ಟು ಥರದ ಬೇರುಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಮೊದಲನೆಯ ಒಂದು ಬೇರುಗಳನ್ನು ಏನಂತ ಕರಿತೀವಿ ಅಂತಂದರೆ ಸಪೋರ್ಟಿಂಗ್ ರೂಟ್ಸ್ ಅಂತ ಕರಿತೀವಿ. ಸಪೋರ್ಟಿಂಗ್ ರೂಟ್ಸ್ ಅಂತ ಹೇಳಿದ್ರೆ ನಮಗೆ ಆ್ಯಂಕರ್ ರೂಟ್ಸ್ ಅಂತಲೂ ಕರಿತೀವಿ, ಅಥವಾ ಸಪೋರ್ಟಿಂಗ್ ರೂಟ್ಸ್. ಅವು ನಮಗೆ ಗಿಡವನ್ನು ನಿಲ್ಲಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಬೇರುಗಳು. ಎರಡನೇದೇನಪ್ಪ ಅಂತಂದರೆ ಫೀಡಿಂಗ್ ರೂಟ್ಸ್ ಅಂತ ಕರಿತೀವಿ. ಫೀಡಿಂಗ್ ರೂಟ್ಸ್ ಅಂತಂತಂದರೆ ಪೋಷಕಾಂಶಗಳನ್ನು ಮತ್ತು ನೀರನ್ನು ಗಿಡಗಳಿಗೆ ಸಪ್ಲೈ ಮಾಡ್ತಕ್ಕಂಥ ಬೇರುಗಳಿದ್ದಾವೆ, ಅವುಗಳನ್ನು ಫೀಡಿಂಗ್ ರೂಟ್ಸ್ ಅಂತ ಕರಿತೀವಿ. ಮೂರನೇದೇನಪ್ಪ ಅಂತಂದರೆ ಏರಿಯಲ್ ರೂಟ್ಸ್ ಅಂತ ಕರಿತೀವಿ. ಅಂದರೆ ಅಡಿಕೆ ಗಿಡವನ್ನು ನಾಟಿ ಮಾಡಿದಾಗ ಬುಡದಿಂದ ಮೇಲಕ್ಕೆ ಏನು ಬರ್ತವೆ, ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಏರಿಯಲ್ ರೂಟ್ಸ್ ಅಂತ ನೋಡ್ತೀವಿ. ಹಾಗಾದರೆ ಈ 3 ಬೇರುಗಳ ಒಂದು ಏನು ಅಬ್ಜೆಕ್ಟಿವ್ ಏನಿದೆ ಅದು ತುಂಬ ಡಿಫ್ರೆಂಟ್ ಇರ್ತದೆ. ಸೊ ಸಪೋರ್ಟಿಂಗ್ ರೂಟ್ಸ್ ಅಂತಂದರೆ ಏನು, ನಾವು ಅಡಿಕೆ ಗಿಡದ ಬುಡದಲ್ಲಿ ಇರ್ತಕ್ಕಂಥ ಬೇರುಗಳು ಏನಿದ್ದಾವೆ, ಅಂದರೆ ದಪ್ಪ ಇರ್ತಕ್ಕಂಥ ಬೇರುಗಳು, ಇವುಗಳನ್ನು ತಾಯಿ ಬೇರುಗಳು ಅಂತಲೂ ಸಹ ನಾವು ಕರಿಬೋದು. ಸೊ ಇವು ಸಪೋರ್ಟಿಂಗ್ ರೂಟ್ಸ್ ಅಂತ ಹೇಳ್ತೀವಿ. ಸೊ ನೀವು ಗೊಬ್ಬರವನ್ನು ಈ ಬೇರಿಗೆ ಕೊಟ್ಟರೆ ಯಾವ ಕಾರಣಕ್ಕೂ ಅಡಿಕೆ ಗಿಡ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಒಂದು ಬೇರುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಪ್ಪ ಅಂತ ಹೇಳಿದ್ರೆ, ಇವು ಗಿಡ ನಿಲ್ಲಕ್ಕೆ ಮಾತ್ರ ಸಹಾಯ ಮಾಡ್ತಕ್ಕಂಥ ಒಂದು ಬೇರುಗಳು. ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾರಣದ ಪೋಷಕಾಂಶಗಳನ್ನು ಮತ್ತು ಗೊಬ್ಬರಗಳನ್ನು ನೀಡಬಾರ್ದು. ಇನ್ನು ಫೀಡಿಂಗ್ ರೂಟ್ಸ್ ಅಂತ ಹೇಳಿದ್ರೆ, ನಮಗೆ ಅಡಿಕೆ ಗಿಡ ಏನಿದೆ ಆ ಅಡಿಕೆ ಗಿಡದ ಒಂದು ವಯಸ್ಸಿಗೆ ಅನುಗುಣವಾಗಿ ಫೀಡಿಂಗ್ ರೂಟ್ಸ್ ಬರ್ತಾ ಹೋಗುತ್ತೆ. ಉದಾಹರಣೆಗೆ ನಾವು 2 ಅಡಿ ಅಂತರದ ಒಂದು ತೆಗೆದುಕೊಂಡ್ರೆ ನಮಗೆ 10-15 ವರ್ಷದ ಒಂದು ತೋಟ, 10-15 ವರ್ಷದ ಒಂದು ಅಡಿಕೆ ತೋಟ ಅಂತ ಹೇಳಿದ್ರೆ ನಮಗೆ ಫೀಡಿಂಗ್ ರೂಟ್ಸ್ ಅಂದರೆ ಪೋಷಕಾಂಶವನ್ನು ನೀರನ್ನು ಹೀರ್ಕೊಳ್ತಕ್ಕಂಥ ಬೇರುಗಳು ಎಲ್ಲಿರುತ್ತೆ ಅಂದರೆ 2 ಅಡಿ ದೂರದಲ್ಲಿ ಇರ್ತದೆ. ಹಾಗಾಗಿ ನಾವು ಪೋಷಕಾಂಶಗಳನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ 2 ಅಡಿ ದೂರದಲ್ಲಿ ಕೊಡಬೇಕು. ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಾವು ಕೊಟ್ಟಂಥ ಪೋಷಕಾಂಶವನ್ನು ಗಿಡಗಳು ಹೀರ್ಕೊಂಡ್ಬಿಟ್ಟು ಉತ್ತಮವಾದಂಥ ಒಂದು ಗೊಬ್ಬರ ಅಥವಾ ಉತ್ತಮವಾದಂಥ ಒಂದು ಫಸಲನ್ನು ಕೊಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಹಾಗಾದರೆ ಈ ಬೇರುಗಳು 2 ಅಡಿಯ ವೃತ್ತಾಕಾರದಲ್ಲೇ ಇರ್ತದೆ, ಅಂದರೆ ಫೀಡಿಂಗ್ ರೂಟ್ಸ್ ಎಲ್ಲ. ಹಾಗಾದರೆ ನಾವು ಸುತ್ತಲೂ ಗೊಬ್ಬರವನ್ನು ಕೊಡಬೇಕಾ?
ಸುತ್ತಲೂ ಗೊಬ್ಬರವನ್ನು ಕೊಡಬೇಕಾ ಅಥವಾ ಯಾವುದಾದ್ರೂ ಎರಡು ಕಡೆ ಗೊಬ್ಬರವನ್ನು ಕೊಡಬೇಕಾ? ಇದು ಸಾಮಾನ್ಯವಾಗಿ ರೈತರಲ್ಲಿ ಇರ್ತಕ್ಕಂಥ ಒಂದು ಗೊಂದಲ ಇದು. ಸುತ್ತಲೂ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರೆ ನಾವು ಗುಣಿಸುತ್ತು ಮಾಡಬೇಕು. ಆ ಗುಣಿಸುತ್ತು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅತಿ ಹೆಚ್ಚು ಖರ್ಚಾಗುತ್ತೆ. ಹೇಗಾದರೆ ನಾವು ಗೊಬ್ಬರ ಕೊಡಬೇಕು? ನಾವು ಗೊಬ್ಬರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವೃತ್ತಾಕಾರವಾಗಿ ಕೊಡೋ ಅವಶ್ಯಕತೆ ಇಲ್ಲ, ಕೊಡಬಹುದು. ಆದರೆ ನಾವು ಎಲ್ಲಿ ನೀರನ್ನು ಕೊಡ್ತೇವೆ ಆ ಭಾಗದಲ್ಲಿ ಗೊಬ್ಬರವನ್ನು ಕೊಡಬೇಕು. ಅಂದರೆ ನಾವು 2 ಅಡಿ ದೂರದಲ್ಲಿ ನಾವು ನೀರು ನೆನೆಸ್ತೇವೆ ಅಂತ ಹೇಳಿದ್ರೆ ಈ ಒಂದು ಕಡೆ ಮತ್ತು ಈ ಒಂದು ಕಡೆ, ಎರಡನೇ ಒಂದು ಈ ಕಡೆ ಭಾಗ ಏನಿದೆಯಲ್ಲ ಈ ಭಾಗದಲ್ಲಿ ಗೊಬ್ಬರವನ್ನು ಕೊಡ್ಬೋದು. ಇದು ನಾವು ಮುಂಗಾರಲ್ಲಿ ಒಂದು ಕಡೆ ಕೊಟ್ಟರೆ, ನಾವು ಹಿಂಗಾರಲ್ಲಿ ಏನು ಮಾಡ್ಬೋದು ಅಂತಂದರೆ ಅದರ ಒಂದು ವಿರುದ್ಧ ದಿಕ್ಕಿನಲ್ಲಿ ನಾವು ಗೊಬ್ಬರವನ್ನು ಕೊಡ್ಬೋದು. ಈ ರೀತಿ ಕೊಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಬೇರುಗಳ ಬೆಳವಣಿಗೆನೂ ಸಹ ಚೆನ್ನಾಗಾಗ್ತದೆ. ಅದ್ರ ಜೊತೆಗೆ ನಮಗೇನಪ್ಪ ಅಂತ ಹೇಳಿದ್ರೆ ಪೋಷಕಾಂಶಗಳನ್ನು ಸರಿಯಾದ ಒಂದು ಮಟ್ಟದಲ್ಲಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದರೆ ಏರಿಯಲ್ ರೂಟ್ಸ್ ಅಂತ ಅಂದರೆ ಎಲ್ಲಿರ್ತವೆ? ನಾವು ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಕೆಳಗಡೆ ಏನಾದರೂ ಗಟ್ಟಿ ಪದರ ಇದ್ದರೆ, ಆ ಗಟ್ಟಿ ಪದರ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಡಿಕೆ ಗಿಡ ಮೇಲಕ್ಕೆ ಬರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಏರಿಯಲ್ ರೂಟ್ಸಲ್ಲಿ ಡೆವಲಪ್ ಆಗ್ತದೆ. ಅವು ಬೇರುಗಳು ಉಸಿರಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಬೇರುಗಳು ಅಂತ ಹೇಳಿ ಕರಿತೇವೆ. ಹಾಗಾಗಿ ಈ ಬೇರುಗಳ ರಚನೆ ಭಾಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ಅಡಿಕೆ ಬೆಳೆಯಲ್ಲಿ ವಹಿಸ್ತದೆ. ರೈತ ಬಾಂಧವರು ಕರೆಕ್ಟಾಗಿ ತಿಳ್ಕೊಬೇಕು. ಏನಪ್ಪ ಅಂತಂದರೆ ನೀವು ಗೊಬ್ಬರ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಗೊಬ್ಬರವನ್ನು ಎಲ್ಲಿ ಕೊಟ್ಟಿದ್ದೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ತಾವುಗಳು ಈಗ 5 ವರ್ಷದ ಗಿಡ ಇದ್ದರೆ 1 ಅಡಿ ದೂರದಲ್ಲಿ ಕೊಡಬೇಕು. 5 ವರ್ಷದ ಗಿಡ ಅಂದರೆ ಅದು 1 ಅಡಿ ದೂರದಲ್ಲಿ, 5 ರಿಂದ 10 ವರ್ಷ ಆದರೆ 10 ರಿಂದ 15 ವರ್ಷ ಅಂತಂದರೆ ನಾವು 2 ಅಡಿ ಅಂತರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಇದು ಯಾವುದೇ ಗೊಬ್ಬರ ಇರ್ಬೋದು, ಅದು ಸಾವಯವ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಗೊಬ್ಬರ ಇರ್ಬೋದು. ಬಟ್ ನಮ್ಮ ಒಂದು ಮಾಹಿತಿ ಏನಪ್ಪ ಅಂತಂದರೆ, ರೈತ ಬಾಂಧವರಿಗೆ ಕಿವಿ ಮಾತು ಏನಪ್ಪ ಅಂತಂದರೆ, ಪೋಷಕಾಂಶಗಳನ್ನು ಸಾವಯವ ರೂಪದಲ್ಲಾದರೂ ಕೊಡ್ಬೋದು, ಪೋಷಕಾಂಶಗಳನ್ನು ನಾವು ರಾಸಾಯನಿಕ ರೂಪದಲ್ಲಾದರೂ ಕೊಡ್ಬೋದು. ಆದರೆ ಯಾವ ಕಾರಣಕ್ಕೂ ಸಹ ಸಾವಯವ ಗೊಬ್ಬರವನ್ನು ಕೊಡೋದನ್ನು ಮರಿಬಾರದು. ಯಾಕೆಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಒಂದು ಏನು ಫಲವತ್ತತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು ಅಂತಂದರೆ ಸಾವಯವ ಗೊಬ್ಬರ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾದರೆ ಪೋಷಕಾಂಶಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಪೋಷಕಾಂಶಗಳು ಅಂತ ಹೇಳಿದ್ರೆ ನಮಗೆ ಅಡಿಕೆನಲ್ಲಿ ಸುಮಾರು ಎಲ್ಲ 16 ಪೋಷಕಾಂಶಗಳು ನಮಗೆ ಬೇಕಾಗ್ತದೆ. ಆದರೆ ಎಲ್ಲ 16 ಪೋಷಕಾಂಶಗಳು ಸಹ ನಮಗೆ ಎಲ್ಲ ಥರದ ಒಂದು ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಇಳುವರಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅವು ತನ್ನದೇ ಆದಂಥ ಒಂದು ಗಮನವನ್ನು ಹರಿಸ್ತಾ ಇರ್ತವೆ. ಯೂಶಲಿ ನಮ್ಮಲ್ಲಿ ಏನಪ್ಪ ಅಂತಂದರೆ, ನಮ್ಮ ಶಿಫಾರಸು ಏನಿದೆ 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಪೊಟ್ಯಾಷ್. ಇದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪೋಷಕಾಂಶಗಳು. ಆದರೆ ಈ ಸಾರಜನಕ, ರಂಜಕ, ಪೊಟ್ಯಾಷನ್ನು ನಾವು ಯಾವುದೇ ಗೊಬ್ಬರದ ರೂಪದಲ್ಲಾದರೂ ಕೊಡ್ಬೋದು. ಅದಕ್ಕೆ ನಾವೇನು ಹೇಳಿದೆ ಅಂತಂದರೆ, ಪ್ರತಿ 2 ವರ್ಷಕ್ಕೊಮ್ಮೆನಾದರೂ ನಾವು ಕೊಟ್ಟಿಗೆ ಗೊಬ್ಬರ, ಇದು ಸಿಕ್ಕರೆ ನಮಗೆ ಒಳ್ಳೆಯದು, ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಅಥವಾ ಬೇವಿನ ಹಿಂಡಿ, ಇಷ್ಟರಲ್ಲಿ ಯಾವುದಾದ್ರೂ ಕೊಡ್ಬೋದು. ಅಗೈನ್ ಮತ್ತೆ ನಮಗೆ ವಯಸ್ಸಿಗೆ ಅನುಗುಣವಾಗಿ ನಾವು ಗೊಬ್ಬರವನ್ನು ಕೊಡ್ತಕ್ಕಂಥ ವಿಧಾನವನ್ನು ನಾವು ಕಲಿಬೇಕು. ಕೊಟ್ಟಿಗೆ ಗೊಬ್ಬರ ಆದರೆ ನಮಗೆ 1 ರಿಂದ 2 ಪುಟ್ಟಿ 10 ವರ್ಷದ ಮೇಲಿನ ಗಿಡಕ್ಕಾದರೆ, ಎರೆಹುಳು ಗೊಬ್ಬರ ಆದರೆ 4 ರಿಂದ 5 kg, ಕುರಿ ಗೊಬ್ಬರ ಆದರೆ 5 ರಿಂದ 8 kg, ಕೋಳಿ ಗೊಬ್ಬರ ಆದರೆ 2 ರಿಂದ 3 kg, ಬೇವಿನ ಹಿಂಡಿ ಆದರೆ ನಮಗೆ 2 ರಿಂದ 3 kg ಒಂದು ಗಿಡಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಇದನ್ನು ಮುಂಗಾರಿನಲ್ಲೇ ಕೊಡಬೇಕು. ಯಾವಾಗಲೂ ಏನು ಕೊಟ್ಟಿಗೆ ಗೊಬ್ಬರಗಳನ್ನು ನಾವೇನು ಹೇಳ್ತೀವಿ ಅವುಗಳನ್ನು ಮುಂಗಾರಿನಲ್ಲಿ ಕೊಟ್ಟಾಗ ಏನಾಗುತ್ತೆ, ಭೂಮಿಯ ಒಂದು ಉಷ್ಣಾಂಶ ಕಡಿಮೆ ಇರ್ತದೆ, ವಾತಾವರಣದ ಉಷ್ಣಾಂಶ ಕಡಿಮೆ ಇರ್ತದೆ. ಇವು ಬಲ್ಕಿ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಆಗಿರೋದ್ರಿಂದ ಇವು ಭೂಮಿಯಲ್ಲಿ ಸೇರತಕ್ಕಂಥ ಸಂದರ್ಭದಲ್ಲಿ ಇವು ಸಹ ಸ್ವಲ್ಪ ಹೀಟನ್ನು ಡೆವಲಪ್ ಮಾಡೋದ್ರಿಂದ ಮತ್ತು ನೀರು ಸಹ ಚೆನ್ನಾಗಿ ಸಿಗೋದ್ರಿಂದ ನಾವು ಇವುಗಳನ್ನು ನಾವು ಮುಂಗಾರಿನ ಹಂಗಾಮದಲ್ಲಿ ಕೊಡಬೇಕಾಗ್ತದೆ. ಹಾಗಾದರೆ ರಾಸಾಯನಿಕಗಳನ್ನು ಕೊಡಬೇಕಾದ್ರೆ ನಾವು ಯೂಶಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಅಡಿಕೆ ಗೊಬ್ಬರಕ್ಕೆ ಸಿಗ್ತಕ್ಕಂಥ ಪ್ರಮುಖ ರಾಸಾಯನಿಕ ಗೊಬ್ಬರಗಳಲ್ಲಿ 10, 26,
26 ಯೂಸ್ ಮಾಡ್ತೀವಿ. 15 15 15 ಯೂಸ್ ಮಾಡ್ತೇವೆ. 17 17 17 ಯೂಸ್ ಮಾಡ್ತೇವೆ. 20 20 0 13 ಯೂಸ್ ಮಾಡ್ತೇವೆ. ಸೊ ಹೀಗೆ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ನಾವು ಕೊಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಮತ್ತು ಈ ಗೊಬ್ಬರಗಳನ್ನು ಕೊಡುವಾಗ ಒಂದು ರೈತರ ಬಾಂಧವರು ಗಮನದಲ್ಲಿ ಇಟ್ಕೋಬೇಕೇನಪ್ಪ ಅಂದರೆ, ಆ ವರ್ಷದ ಗೊಬ್ಬರವನ್ನು ಡಿಸೈಡ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ, ಆ ವರ್ಷ ಬಂದಿರತಕ್ಕಂಥ ಮಳೆ, ಅಂದರೆ ಒಟ್ಟಾರೆ ಮಳೆ ಎಷ್ಟು ಬಂದಿದೆ ಅದ್ರ ಮೇಲೆ ನಾವು ಗೊಬ್ಬರವನ್ನು ಡಿಸೈಡ್ ಮಾಡಬೇಕು. ಎರಡನೇದೇನಪ್ಪ ಅಂತಂದರೆ, ಮಣ್ಣಿಗೆ ಅನುಗುಣವಾಗಿ ಗೊಬ್ಬರವನ್ನು ಡಿಸೈಡ್ ಮಾಡಬೇಕು. ಕೆಂಪು ಮಣ್ಣಿದ್ರೆ ನಾವು ಯಾವ ಗೊಬ್ಬರ ಹಾಕಬೇಕು, ಕಪ್ಪು ಮಣ್ಣಿದ್ರೆ ನಾವು ಯಾವ ಗೊಬ್ಬರ ಹಾಕಬೇಕು, ಅದನ್ನು ನಾವು ಯೂಶಲಿ ಡಿಸೈಡ್ ಮಾಡಬೇಕಾಗ್ತದೆ. ಯೂಶಲಿ ನಾವು ಕೆಂಪು ಮಿಶ್ರಿತ ಮರಳು ಮಣ್ಣಿತ್ತು ಅಂತ ಹೇಳಿದ್ರೆ, ಮಳೆಗಾಲ ಹೆಚ್ಚಾದಂಥ ಸಂದರ್ಭದಲ್ಲಿ ನಾವು 10 26 26 ರಸಗೊಬ್ಬರವನ್ನು ನಾವು ಶಿಫಾರಸನ್ನು ಮಾಡ್ತೇವೆ. ಸೊ ರಸಗೊಬ್ಬರವನ್ನು ಕೊಡಬೇಕು ಅಂತ ಮ್ಯಾಂಡೇಟ್ರಿ ಇಲ್ಲ. ಆದರೆ ನಿಮ್ಮ ಭೂಮಿನಲ್ಲಿ ಅಷ್ಟೊಂದು ಫಲವತ್ತತೆ ಇದೆ ಅಂತ ಹೇಳಿದ್ರೆ, ನೀವು ಯೂಶಲಿ ಏನು ಮಾಡ್ಬೋದು, ಕೊಟ್ಟಿಗೆ ಗೊಬ್ಬರದಲ್ಲಿ ಅದರಲ್ಲೇ ಮೇಂಟೈನ್ ಮಾಡ್ಬೋದು. ಆದರೆ ನೀವು ಮಣ್ಣಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ಕಳಿಬಾರ್ದು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ನಾವು ಹೊರಗಡೆಯಿಂದ ಸ್ವಲ್ಪ ಪ್ರಮಾಣದ ಪೋಷಕಾಂಶಗಳನ್ನು ಕೊಟ್ಟು ನಾವು ನಮಗೆ ಬೇಕಾದಂಥ ಒಂದು ಫಸಲನ್ನು ತೆಗೆದುಕೊಂಡ್ರೆ, ಭೂಮಿಯಲ್ಲಿರ್ತಕ್ಕಂಥ ಒಂದು ಏನು ಪೋಷಕಾಂಶ ಏನಿದೆ ಅದು ಬಹಳಷ್ಟು ವರ್ಷಗಳವರೆಗೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಸಿಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ. ಹಾಗಾಗಿ ನಾವು 10 ವರ್ಷಕ್ಕಿಂತ ಮೇಲಿರ್ತಕ್ಕಂಥ ಒಂದು ಗಿಡ ಇತ್ತು ಅಂದರೆ, ಈ ಒಂದು ನವೆಂಬರ್ ತಿಂಗಳು ನಮಗೇನು ಗೊಬ್ಬರಗಳನ್ನು ನಾವು ನೀಡ್ತಾ ಇದ್ದೀವಿ ಅಥವಾ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ, ಸೊ 10 26 26 ರಾಸಾಯನಿಕ ಗೊಬ್ಬರವನ್ನು ನಾವು 150 ಗ್ರಾಮ್ ನಾವು ಪ್ರತಿ ಗಿಡಕ್ಕೆ ಕೊಡಬೇಕು. ಅದರ ಜೊತೆಗೆ ನಾವು ಪೊಟ್ಯಾಷ್ ಗೊಬ್ಬರವನ್ನು ಕೊಡಬೇಕು. ಪೊಟ್ಯಾಷ್ ಗೊಬ್ಬರವನ್ನು ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಈ ವರ್ಷದ ಮಳೆ ತುಂಬ ಚೆನ್ನಾಗಿ ಆಗಿರೋದ್ರಿಂದ ನಾವು ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರಬೇಕು ಮತ್ತು ಒಳ್ಳೆ ಇಂಗಾಲಗಳಿಡಬೇಕು ಅಂತ ಹೇಳಿ ಪೊಟ್ಯಾಷ್ ಗೊಬ್ಬರವನ್ನು ಸಿಗಬೇಕು. ಅದರ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ನೀಡಬೇಕು. ಲಘು ಪೋಷಕಾಂಶಗಳು ಅಂದ ತಕ್ಷಣ ನಮ್ಮ ರೈತ ಬಾಂಧವರು ಜಿಂಕ್ ಕೊಡ್ತಾರೆ ಅಥವಾ ಬೋರಾನ್ ಕೊಡ್ತಾರೆ. ಉಳಿದಂಗೆ ಐರನ್ ಬಗ್ಗೆ ಮಾತಾಡಲ್ಲ, ಮತ್ತು ಮ್ಯಾಂಗನೀಸ್ ಬಗ್ಗೆ ಮಾತಾಡಲ್ಲ, ಮತ್ತು ಕಾಪರ್ ಬಗ್ಗೆ ಮಾತಾಡಲ್ಲ. ಆಮೇಲೆ ಇವೆಲ್ಲವೂ ನಮಗೆ ಕಂಡು ಬಂದಿದೆ. ಹಾಗಾಗಿ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳು ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಅಂತ ಮಾರ್ಕೆಟಲ್ಲಿ ಭಾಳಷ್ಟು ಗೊಬ್ಬರಗಳು ಸಿಗ್ತದೆ. ಇದನ್ನು 100 ಗ್ರಾಮ್ ನಾವು ಅಡಿಕೆ ಗಿಡಕ್ಕೆ ಕೊಡುವಂಥದ್ದನ್ನು ನಾವು ರೂಢಿ ಮಾಡ್ಕೋಬೇಕು. ಸೊ ಇದನ್ನು ನಾನು ಹೇಳಿದಾಗೆ ಇದು ಪ್ರತಿ ಗಿಡಕ್ಕೆ, ಈ ಪ್ರತಿ ಗಿಡಕ್ಕೆ ಈ ಶಿಫಾರಸು ಇರ್ತಕ್ಕಂಥ ಒಂದು ಗೊಬ್ಬರವನ್ನು ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಗಿಡದಿಂದ 2 ಅಡಿ ದೂರದಲ್ಲಿ 10 ರಿಂದ 15 ವರ್ಷದ ಗಿಡಗಳ ಮೇಲ್ಪಟ್ಟ ಗಿಡಗಳಾಗಿದ್ದರೆ ಅಥವಾ 5 ರಿಂದ 10 ವರ್ಷದ ಗಿಡಗಳಾಗಿದ್ದರೆ ನಾವು 1 ಅಡಿ ದೂರದಲ್ಲಿ ಕೊಡಬೇಕು. ಸಣ್ಣ ಗಿಡಗಳಿಗೆ ಈ ಒಂದು ರಾಸಾಯನಿಕ ಗೊಬ್ಬರದ ಒಂದು ಶಿಫಾರಸು ಇರೋದಿಲ್ಲ. ಹಾಗಾಗಿ ಸಣ್ಣ ಗಿಡಗಳಿಗೆ ನಾವು ಸಾವಯವ ಗೊಬ್ಬರನೇ ನಾವು ಕೊಡ್ಬೋದು. ಸೊ ಇದರಿಂದ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ, ಪೋಷಕಾಂಶಗಳನ್ನು ಸರಿಯಾದ ಮಟ್ಟದಲ್ಲಿ ನಾವು ಕೊಡಬೇಕಾಗ್ತದೆ. ಆಮೇಲೆ ಈ ತಿಂಗಳೊಳಗೆ ನಾವು ಇನ್ನೊಂದು 15 ದಿವಸದೊಳಗೆ ಈ ಗೊಬ್ಬರವನ್ನು ಮುಗಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಹಿಂಗಾರಿನಲ್ಲಿ ಗೊಬ್ಬರವನ್ನು ಕೊಡೋದು ಮಿಸ್ ಮಾಡಬಾರ್ದು. ಯಾಕೆಂದರೆ ಹಿಂಗಾರಿನಲ್ಲಿ ಕೊಡ್ತಕ್ಕಂಥ ಒಂದು ಗೊಬ್ಬರ ಏನಿದೆ, ಇದು ನಮ್ಮ ಮುಂದಿನ ವರ್ಷದ ಒಂದು ಫಸಲನ್ನು ನಿರ್ಧರಿಸ್ತಕ್ಕಂಥ ಒಂದು ಗೊಬ್ಬರ. ಹಾಗಾಗಿ ಈ ಮೇಳೆಯಲ್ಲಿರ್ತಕ್ಕಂಥ ಒಂದು ಬೇರುಗಳ ರಚನೆ ಹಾಗೂ ಈ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಆದಷ್ಟು ರೈತ ಬಾಂಧವರು ಸರಿಯಾದ ಸಂದರ್ಭದಲ್ಲಿ ಮಾಡಬೇಕು. ಹಾಗೆ ಇನ್ನು ಹೆಚ್ಚಿನ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಈ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಇರ್ತದೆ. ಅದರಲ್ಲಿ ನಿಮಗೆ ಯಾವುದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಕ್ಕಂಥದ್ದನ್ನು ತಾವು ತಿಳಿಸ್ಕೊಟ್ರೆ ಅದರ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ರೈತರಿಗೆ ಒದಗಿಸಲಾಗುವುದು ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಉಪಯುಕ್ತವಾದರೆ ಸೊ ಇದನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.